ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ಪ್ರೀತಿ, ನಿಮ್ಮ ಲವ್ ಸಿಚುವೇಶನ್ ವಿಷಯವಾಗಿ ರೀಡಿಂಗ್ ಮಾಡ್ತಾಯಿದ್ದೀನಿ. ಸೊ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ 3 ಕಾರ್ಡ್ ಪೈಲ್ಸ್ ಇದೆ. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವುದು ಮನಸ್ಸಿಗೆ ಹತ್ತಿರ ಅನಿಸುತ್ತೆ, ಯಾವುದು ಕನೆಕ್ಟ್ ಅನಿಸುತ್ತೆ, ಆ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ರಿಲೇಷನ್ಶಿಪ್ ವಿಷಯವಾಗಿಯೇ ನಾನು ರೀಡಿಂಗ್ ಮಾಡ್ತಾಯಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಸೊ ನಿಮ್ಮ ಲವ್ ಸಿಚುವೇಶನ್, ಆರ್ ದೇ ವರ್ತ್ ಫಾರ್ ಯು? ಅವರು ನಿಮಗೆ ಅರ್ಹರ, ನಿಮ್ಮ ಲೈಫ್ನಲ್ಲಿ ಇರೋದಕ್ಕೆ ಈ ವ್ಯಕ್ತಿ ಅರ್ಹರ ಅನ್ನುವ ವಿಷಯವಾಗಿ ರೀಡಿಂಗ್ ಮಾಡ್ತಿದ್ದೀನಿ. ಹಾಗೂ ಫ್ಯೂಚರ್ ನೀವು ಈ ಒಂದು ರಿಲೇಷನ್ಶಿಪ್ನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವ ಕ್ಲಾರಿಟಿ ಈ ಒಂದು ರೀಡಿಂಗ್ನಲ್ಲಿ ನಿಮಗೆ ಸಿಗುತ್ತೆ. 3 ಕಾರ್ಡ್ ಪೈಲ್ನಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಿದ್ದೀನಿ. ಸೊ ಈ ವ್ಯಕ್ತಿ ನಿಮಗೆ ಅರ್ಹರ, ಈ ರಿಲೇಷನ್ಶಿಪ್ನಲ್ಲಿ ಏನಿದೆ ಇಶ್ಯೂಸ್ ಎಲ್ಲವನ್ನು ನಾನು ನಿಮಗೆ ಹೇಳ್ತಾ ಬರ್ತೀನಿ. ಲೆಟ್ಸ್ ಸಿ ರೀಡಿಂಗ್ ಪ್ರಕಾರವಾಗಿ ಏನಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರೋದಕ್ಕೆ ಅರ್ಹರ? ಫ್ಯೂಚರ್ನಲ್ಲಿ ಈ ರಿಲೇಷನ್ಶಿಪ್ ಏನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು? ಈ ರಿಲೇಷನ್ಶಿಪ್ನಲ್ಲಿ ಏನು ಪ್ರಾಬ್ಲಮ್ಸ್ನ ನೀವು ಈ ಒಂದು ರಿಲೇಷನ್ಶಿಪ್ನಲ್ಲಿ ಅನುಭವಿಸ್ತಿದ್ದೀರಾ ಅನ್ನುವ ವಿಷಯವಾಗಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ನಾನು ನಿಮ್ಗೆ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಎಂಪರರ್ ಬರ್ತಾ ಇದೆ, ಎಂಪರರ್ ಕಾರ್ಡ್. ಅದಾದ ನಂತರ ಕಿಂಗ್ ಆಫ್ ಕಪ್ಸ್ ಬಂದಿದೆ ಮತ್ತು 8 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ನಿಮಗೆ. ಅವ್ರಿಗೆ ಹೇಗೆ ಬೇಕೋ ಹಾಗೆ ವರ್ತಿಸ್ತಾ ಇದ್ದಾರೆ. ಹಾಗೂ ನಿಮ್ಮ ಒಂದು ರಿಲೇಷನ್ಶಿಪ್ ಅಂತ ಬಂದಾಗ ಪ್ರಯಾರಿಟೈಸ್ ಮಾಡ್ತಾ ಇಲ್ಲ ಒಂದು. ಹಾಗೂ 9 ಆಫ್ ಪೆಂಟಿಕಲ್ಸ್ ಅಂದಾಗ ಇದು ಒಂಥರ ವ್ಯಾವಹಾರಿಕವಾಗಿಬಿಟ್ಟಿದೆ. ಇಮೋಷನ್ಸ್ ಇಲ್ಲ, ಹಾಗೂ ಇಮೋಷ್ನಲಿ ಅವೈಲೇಬಲ್ ಇಲ್ಲ, ಕ್ವಾಲಿಟಿ ಟೈಮ್ ಕೊಡ್ತಾ ಇಲ್ಲ ಈ ವ್ಯಕ್ತಿ. ಹಾಗೂ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಬಟ್ ಒನ್ ಗುಡ್ ಸೈನ್ ಏನಂದರೆ ಕಿಂಗ್ ಆ್ಯಂಡ್ ಕ್ವೀನ್ ಎರಡೂ ಈ ಒಂದು ಕಾರ್ಡ್ ಪೈಲ್ನಲ್ಲಿದೆ. ಅವರು ವರ್ತ್ ಇದ್ದಾರಾ ಅನ್ನೋದಕ್ಕೆ ನಾನು ಇನ್ನು ಗಾಡ್ 9 ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ಅವರು ಇಂಪಾರ್ಟೆನ್ಸ್ ಕೊಡದೇ ಇರೋದ್ರಿಂದ ನೀವು ತುಂಬ ನೋವು ಅನುಭವಿಸ್ತಿದ್ದೀರಾ. ಹಾಗೂ ನಿಮಗೂ ಕೂಡ ಇದು ಬೇಡ ಅನಿಸ್ತಾ ಇದೆ, ಬಿಟ್ಬಿಡೋಣ ಅನ್ನಿಸ್ತಾ ಇದೆ. ಈ ಥರ ಎಲ್ಲ ಮನಸ್ಸಿಗೆ ನೀವು ಹಚ್ಕೊಳ್ತಾ ಇದ್ದೀರಾ. ಈ ಪ್ರಾಬ್ಲಮ್ಸ್ ಯಾಕೆ ಸಾಲ್ವ್ ಆಗ್ತಾ ಇಲ್ಲ ಅನ್ನುವಂಥ ಒಂದು ಮನಸ್ಥಿತಿನಲ್ಲಿದ್ದೀರಾ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ರಿಲೇಷನ್ಶಿಪ್ ಅಂತ ಬಂದಾಗ ಇಮೋಷ್ನಲ್ ಅವೈಲಬಿಲಿಟಿ ಇರಬೇಕಾಗತ್ತೆ. ಆ ವ್ಯಕ್ತಿ ನಿಮಗೋಸ್ಕರ ಅವೈಲೇಬಲ್ ಇರಬೇಕು, ನಿಮಗೋಸ್ಕರ ಟೈಮ್ ಕೊಡಬೇಕಾಗತ್ತೆ. ಅದು ಮೇಜರಾಗಿ ಇಲ್ಲಿ ಮಿಸ್ ಆಗ್ತಾ ಇದೆ. ಓಕೆ, ಮತ್ತು ಟೂ ಬ್ಯುಸಿ, ಅವ್ರು ಇದನ್ನೇ ಹೇಳ್ತಾರೆ. ಈ ಒಂದು ರೀಸನ್ನೇ ನಿಮಗೆ ಕೊಡ್ತಾರೆ, ನಾನು ತುಂಬ ಬ್ಯುಸಿ ಇದ್ದೀನಿ, ನನಗೆ ಟೈಮ್ ಕೊಡೋಕ್ಕಾಗಲ್ಲ ನಿನಗೆ, ಯು ಮಸ್ಟ್ ಮೇಕ್ ಟೈಮ್ ಫಾರ್ ಯುವರ್ ಪಾರ್ಟ್ನರ್ ಅಂತ ಅವ್ರಿಗೆ ಯಾರು ಹೇಳಿದ್ರು ಕೂಡ, ನೀನು ಟೈಮ್ ಕೊಡು ನಿನ್ನ ಪಾರ್ಟ್ನರ್ಗೆ ಅಂತ ಹೇಳಿದ್ರು ಕೂಡ ಅವರು ಅದನ್ನು ಫಾಲೋ ಮಾಡೋದಿಲ್ಲ. ಐ ಆಮ್ ಟೂ ಬ್ಯುಸಿ ಅಂತಲೇ ಹೇಳ್ತಾರೆ. ಟೂ ಪ್ಯಾಸಿವ್ ಬರ್ತಿರೋದ್ರಿಂದ ಈ ವ್ಯಕ್ತಿ ಟೇಕ್ ಇನಿಷಿಯೇಟಿವ್ ಟು ಮೀಟ್ ಸಮ್ ಒನ್ ಆ್ಯಂಡ್ ಟು ಕೀಪ್ ದ ಪ್ಯಾಷನ್ ಇಗ್ನೈಟೆಡ್ ಬರ್ತಾ ಇದೆ. ಸೊ ಇಲ್ಲೇನಂದರೆ ಇವರು ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ನೀವು ಅಂತ ಬಂದಾಗ ನಿಮಗೆ ಕೊಡುವಂಥ ಒಂದು ಇಂಪಾರ್ಟೆನ್ಸ್ ಆಬ್ಸೆನ್ಸ್ ಆಗಿದೆ, ಇಟ್ ಈಸ್ ಮಿಸ್ಸಿಂಗ್. ಮತ್ತು ಅನ್ಸೋಷಿಯಲ್ ಕಾರ್ಡ್ ಬರ್ತಾ ಇದೆ. ಸೊ ಇವ್ರು ಹೇಗೆ ಅಂದರೆ ಅವ್ರ ಲೈಫ್ ಕೂಡ ಹಾಗೆ ಇದೆ, ಬೋರಿಂಗ್ ಆಗಿದೆ. ಈ ವ್ಯಕ್ತಿಯ ಲೈಫ್ ಬೋರಿಂಗ್ ಆಗಿದೆ. ಕೆಲಸ ಆಯಿತು ತಾನಾಯಿತು ಹಾಗಿರ್ತಾರೆ. ಹಾಗೂ ಬೇರೆಯವ್ರ ಜೊತೆ ಬೆರೆಯೋದಿಲ್ಲ. ಹಾಗೆ ನೀವು ಏನಾದರೂ ನಾನು ಬೆರಿತೀನಿ ಅಂದರೆ ಅದಕ್ಕೂ ಕೂಡ ಅವಕಾಶ ಮಾಡಿಕೊಡೋದಿಲ್ಲ. ಇಲ್ಲೇನಾಗ್ತಾ ಇದೆ ಅಂದರೆ ನಿಮಗೆ ತಲೆ ಕೆಟ್ಟು ಹೋಗುವ ಹಾಗೆ ಒಂದು ಸ್ಥಿತಿ ಮೂಡ್ತಾ ಇದೆ. ಅವ್ರು ವರ್ತ್ ಇದ್ದಾರಾ ನಿಮಗೆ ಅಂದರೆ ಆನ್ಸರ್ ಈಸ್ ಅ ನೋ. ಈ ವ್ಯಕ್ತಿ ನಿಮಗೆ ವರ್ತ್ ಇಲ್ಲ. ಯಾಕೆ ಅಂದರೆ ಈ ಒಂದು ರಿಲೇಷನ್ಶಿಪ್ನಲ್ಲಿ ಇಂಪಾರ್ಟೆಂಟ್ ಆಗಿರುವ ಒಂದು ಕೀ ಟರ್ಮ್ ಏನು, ಕಮ್ಯುನಿಕೇಷನ್ ಇಲ್ಲ. ಮತ್ತು ನಿಮ್ಮ ಜೊತೆ ಒಂದು ಕಾಲ ಕಳೆಯುವ ಒಂದು ಟೈಮ್ ಏನಿದೆ ಅದನ್ನು ಬೇರೆಯವ್ರಿಗೆ ಕೊಡೋದಾಗಿರ್ಬೋದು, ಡಿಸ್ಟ್ರ್ಯಾಕ್ಟ್ ಆಗೋದಾಗಿರ್ಬೋದು. ಟಿ ವಿ ನೋಡ್ತಾ ಇರ್ತಾರೆ, ಮೊಬೈಲ್ ನೋಡ್ತಿರ್ತಾರೆ. ಸೊ ಹೀಗೆ ಮನೇಲಿದ್ದರೂ ಕೂಡ, ನಿಮ್ಮ ಜೊತೆ ಇದ್ದರೂ ಕೂಡ ಬೇರೆ ಕಡೆಗೆ ಜ್ಞಾನ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೂ ಕ್ವೆಶನ್ ಬರುತ್ತೆ, ಇವ್ರು ನನಗೆ ವರ್ತ್ ಇದ್ದಾರಾ ಅಂತ. ಇದಕ್ಕೆ ವೆರಿ ಸ್ಟ್ರೇಟ್ ಆನ್ಸರ್ ಏನು ಬರ್ತಾ ಇದೆ ರೀಡಿಂಗ್ ಪ್ರಕಾರವಾಗಿ, ದೇ ಆರ್ ನಾಟ್ ವರ್ತ್ ಇಟ್ ಅಂತ ಬರ್ತಾ ಇದೆ.
ಆದರೂ ಕೂಡ ನೀವೇನು ಮಾಡಬೇಕು, ನಿಮ್ಮ ಮನಸ್ಥಿತಿ ಏನು ಅನ್ನೋದು ಅರ್ಥ ಮಾಡ್ಕೊಂಡು ಮುಂದುವರಿರಿ. ಈ ರಿಲೇಷನ್ಶಿಪ್ನಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ, ಹೈ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ಅವ್ರು ಹೇಳ್ತಾರೆ ನಿಮಗೆ. ನೀನು ನನ್ನಿಂದ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ, ಆದರೆ ನಾನು ಅದನ್ನೆಲ್ಲ ಕೊಡೋಕ್ಕಾಗಲ್ಲ, ನಾನು ಹೀಗೆ ಇರೋದು, ನೀನೇ ಬದಲಾಗು. ಹಾಗೆ ಅವರು ನಿಮ್ಮನ್ನು ಒಂದು ರೀತಿಯಾದ ನೀನೇ ಪ್ರಾಬ್ಲಮ್ ಅಂತ ಹೇಳ್ತಾರೆ. ನಾನು ಪ್ರಾಬ್ಲಮ್ ಅಲ್ಲ, ನೀನೇ ಪ್ರಾಬ್ಲಮ್ ಅಂತ ಹೇಳ್ತಾರೆ. ನಿಮ್ಮನ್ನು ದೂಷಿಸ್ತಾ ಇದ್ದಾರೆ, ನಿಮ್ಮನ್ನು ಬೇಜಾರು ಮಾಡ್ತಾ ಇದ್ದಾರೆ. ಗ್ಯಾಸ್ ಲೈಟಿಂಗ್ ಅಂತ ಹೇಳ್ತೀವಿ, ಸೈಕಾಲಜಿ ಟರ್ಮ್ ಇದಕ್ಕೆ. ಗ್ಯಾಸ್ ಲೈಟಿಂಗ್ ಮಾಡ್ತಾ ಇರುವಂಥದ್ದು, ನಿಮ್ಮಲ್ಲಿ ಇಲ್ಲದೇ ಇರೋ ಪ್ರಾಬ್ಲಮ್ನ ಇದೆ ಅಂತ ಪದೇ ಪದೇ ಹೇಳಿ ಮನಸ್ಸಿಗೆ ನೋವು ಮಾಡೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಸೊ ಆಫ್ಕೋರ್ಸ್ ಇದು ಒಂಥರ ಟಾಕ್ಸಿಕ್ ಆಗೇ ಇದೆ. ಆರ್ ದೇ ವರ್ತ್ ಇಟ್ ಅಂದರೆ ಆನ್ಸರ್ ಇಸ್ ನೋ, ಇವ್ರು ವರ್ತ್ ಇಲ್ಲ ನಿಮಗೆ. ಆದರೂ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನೀವು ಇಂಡಿವಿಜುವಲ್ ಆಗಿ ತೊಗೊಂಡ್ರೆ ನಿಮ್ಗೆ ಇನ್ನೂ ಬೆಟರ್ ಕ್ಲಾರಿಟಿ ಸಿಗುತ್ತೆ. ಬಟ್ ಅಕಾರ್ಡಿಂಗ್ ಟು ದ ರೀಡಿಂಗ್, ಈ ರೀಡಿಂಗ್ ಪ್ರಕಾರವಾಗಿ ನೋಡೋಕ್ಕೆ ಹೋದರೆ ಈ ವ್ಯಕ್ತಿ ವರ್ತ್ ಇಲ್ಲ ಅಂತ ತೋರಿಸ್ತಿದೆ. ಓಕೆ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಕೂಡಲೇ ಯಾರು ಈ ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಕಮೆಂಟ್ ಮಾಡಿ, ಐ ಆಮ್ ವರ್ತ್ ಲವ್. ನಾನು ಪ್ರೀತಿಗೆ ಅರ್ಹನಾಗಿರುವವನು, ನಾನು ಪ್ರೀತಿಗೆ ಅರ್ಹನಾಗಿರುವವಳು ಅಂತ ಕಮೆಂಟ್ ಮಾಡಿ. ಬಿಕಾಸ್ ಯು ಡಿಸರ್ವ್ ಲವ್. ಆದರೆ ಇಲ್ಲಿ ಅದು ಮಿಸ್ಸಿಂಗ್ ಆಗಿದೆ, ಈ ರಿಲೇಷನ್ಶಿಪ್ನಲ್ಲಿ ಮಿಸ್ಸಿಂಗ್ ಆಗಿದೆ. ಸೊ ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರೋದಕ್ಕೆ ಅರ್ಹರ, ಆರ್ ದೇ ವರ್ತ್ ಇಟ್? ಇವ್ರು ವರ್ತ್ ಇದ್ದಾರಾ ನಿಮ್ಮ ಲೈಫ್ನಲ್ಲಿ ಇರೋದಕ್ಕೆ ಅಂತ ಚೆಕ್ ಮಾಡಿ ಹೇಳ್ತೇನೆ. ಮತ್ತು ಒಂದಷ್ಟು ಮೆಸೇಜಸ್ ಏನಿದೆ ರೀಡಿಂಗ್ನಲ್ಲಿ ನೋಡೋಣ. ಈ ರಿಲೇಷನ್ಶಿಪ್ನಲ್ಲಿ ಮೇಜರ್ ಪ್ರಾಬ್ಲಮ್ಸ್ ಏನಿದೆ, ನೀವೇನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅದನ್ನು ಕೂಡ ಹೇಳ್ತಾ ಬರ್ತೀನಿ. ಸೊ ಲೆಟ್ಸ್ ಸಿ ಏನು ಬರ್ತಾ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ, ಅದಾದ ನಂತರ ಎಂಪರರ್ ಬರ್ತಾ ಇದೆ, ಮತ್ತು ಪೇಜ್ ಆಫ್ ವಾಂಡ್ಸ್ ಇದೆ, ಮೂನ್ ಬಂದಿದೆ, 5 ಆಫ್ ತುಂಬ ಮಾತು ಆಡ್ ಆಗಿದೆ. ಆಡ್ ಅಂದರೆ ಏನು, ಇಬ್ಬರೂ ಕೂಡ ಒಂದೊಳ್ಳೆಯ ಮಾತುಕತೆಯಲ್ಲಿಲ್ಲ. ಓಕೆ, ಮಾತಾಡಿದ್ರೆ ಜಗಳಕ್ಕೆ ನಿಲ್ತಾ ಇದೆ, ಹೋಗಿ ಜಗಳಕ್ಕೆ ನಿಲ್ತಾ ಇದೆ. ಹಾಗೆ ಮೂನ್ ಬರ್ತಿರೋದ್ರಿಂದ ವೆರಿ ವೆರಿ ಡಾರ್ಕ್ನೆಸ್ ಇದೆ ರಿಲೇಷನ್ಶಿಪ್ನಲ್ಲಿ. ಟೈಮ್ ಚೆನ್ನಾಗಿಲ್ಲ, ಈ ರಿಲೇಷನ್ಶಿಪ್ದು ಟೈಮ್ ವರ್ಸ್ಟ್ ಆಗಿದೆ ಅಂತ ಹೇಳ್ತೀನಿ. ಯಾಕೆಂದರೆ ತುಂಬ ಅಗ್ರೆಷನ್ ನೋಡ್ತಾ ಇದ್ದೀನಿ, ಕೋಪ ಇದೆ. ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲೆ ಅನವಶ್ಯಕವಾಗಿ ಕೋಪ ಮಾಡ್ಕೊಳ್ತಾ ಇದ್ದಾರೆ, ಹಾಗೂ ನಿಮ್ಮನ್ನು ತುಂಬ ದೂರ್ತಾ ಇದ್ದಾರೆ, ಮತ್ತು ನಿಮ್ಮ ಮೇಲೆ ಹಗೆ ಸಾಧಿಸೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಮತ್ತು ವೀಲ್ ಆಫ್ ಫಾರ್ಚ್ಯೂನ್ ಬರ್ತಿರೋದ್ರಿಂದ ನಾನು ಆಗಲೇ ಹೇಳಿದಾಗೆ ಟೈಮ್ ಚೆನ್ನಾಗಿಲ್ಲದೆ ಇರೋದ್ರಿಂದ ಈ ರಿಲೇಷನ್ಶಿಪ್ ತುಂಬ ಇಂಪ್ಯಾಕ್ಟ್ ಆಗಿದೆ. ವರ್ತ್ ಇದೆಯಾ ಅಂದರೆ ವರ್ತ್ ಇದೆ, ಬಟ್ ಇವಾಗ ಅವ್ರ ಆ್ಯಟಿಟ್ಯೂಡ್ ತುಂಬ ನೆಗೆಟಿವ್ ಆಗಿದೆ. ಈ ವ್ಯಕ್ತಿಯ ಆ್ಯಟಿಟ್ಯೂಡ್ ನಿಮ್ಮ ವಿಷಯ ಅಂತ ಬಂದಾಗ ವೆರಿ ವೆರಿ ಸ್ಟ್ರಾಂಗ್ಲಿ ನೆಗೆಟಿವ್ ಅಂತಲೇ ತೋರಿಸ್ತಾ ಇದೆ. ಇದರರ್ಥ ಮುಗಿದೋಯ್ತು ಅಂತ ಹೇಳಲ್ಲ, ಇದರರ್ಥ ನೀವು ಜಡ್ಜ್ ಮಾಡಿ ಅಂತಲೂ ನಾನು ಹೇಳ್ತಾ ಇಲ್ಲ, ನೀವು ಇವ್ರನ್ನ ಹೀಗೆ ಅಂತ ಅಂದ್ಕೊಳ್ಳಿ ಅಂತಲೂ ಹೇಳ್ತಾ ಇಲ್ಲ. ಅವ್ರ ಲೈಫ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳು ಏನು ನಡಿಬೇಕು ಅದು ನಡೀತಾ ಇಲ್ಲ. ಆ ಫ್ರಸ್ಟ್ರೇಷನ್ನ ಅವರು ನಿಮ್ಮ ಮೇಲೆ ತುಂಬ ಡೈರೆಕ್ಟಾಗಿ ನಿಮ್ಮನ್ನು ಬೈಯೋದಾಗಿರಲಿ, ಬೇಜಾರು ಮಾಡೋದಾಗಿರಲಿ, ಯಾಕಂದರೆ ಅವ್ರ ಮೂಡ್ ಆಫ್ ಆಗಿದೆ ಅಂದ ತಕ್ಷಣ ನಿಮ್ಮ ಮೂಡ್ನೂ ಆಫ್ ಮಾಡ್ತಾ ಇದ್ದಾರೆ. ಹೌದು, ಈ ಒಂದು ವರ್ತನೆ ತಪ್ಪು ಅಂತಲೇ ನಾನು ಹೇಳ್ತೀನಿ, ಇದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವರು ಇವಾಗ ನಿಮ್ಮಿಂದ ಒಂದು ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಹಾಗೂ ಈ ವ್ಯಕ್ತಿಗೆ ಪ್ರೀತಿ ಕೊಡುವುದಕ್ಕೆ ಟೈಮ್ ಇಲ್ಲ, ಈ ವ್ಯಕ್ತಿಗೆ ಪ್ರೀತಿನ ಹಂಚ್ಕೊಳ್ಳುವಂಥ ಒಂದು ಸ್ಥಿತಿನೂ ಇಲ್ಲ. ಓಕೆ, ನಾನು ರೀಡಿಂಗ್ ಇನ್ನು ಏನೇನಿದೆ ನೋಡ್ತೀನಿ. ಪ್ಲೇಯಿಂಗ್ ಗೇಮ್ಸ್ ಬರ್ತಿರೋದ್ರಿಂದ ಈ ರಿಲೇಷನ್ಶಿಪ್ನಲ್ಲಿ ಅವರು ಬೇಕಾಬಿಟ್ಟು ವರ್ತಿಸ್ತಿದ್ದಾರೆ ನಿಮ್ಮ ಹತ್ರ. ಪ್ಲೇಯಿಂಗ್ ಗೇಮ್ಸ್ ಅಂದಾಗ ಅವ್ರ ಮೂಡ್ಗೆ ತಕ್ಕ ಹಾಗೆ ಅವರು ಇಮೋಷನ್ಸ್ಗೆ ನೀವು ಸ್ಪಂದಿಸಬೇಕು ಅಂತಾರೆ, ನಿಮ್ಮ ಇಮೋಷನ್ಸ್ಗೆ ಅವ್ರು ಸ್ಪಂದಿಸೋದಿಲ್ಲ. ಹೀಗೆ ಮ್ಯಾನ್ಯುಪ್ಯುಲೇಷನ್ ಖಂಡಿತ ಮಾಡ್ತಾ ಇದ್ದಾರೆ. ಗೆಟಿಂಗ್ ಕ್ರಮ್ಸ್ ಬರ್ತಿರೋದ್ರಿಂದ ಯು ಡಿಸರ್ವ್ ಮೋರ್ ದೆನ್ ಕ್ರಮ್ಸ್ ಆಫ್ ಎಫೆಕ್ಷನ್, ವೆಯ್ಟ್ ಫಾರ್ ದ ಒನ್ ಹೂ ಅಡಾರ್ಸ್ ಯು. ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಾನು ಆಗಲೇ ಹೇಳಿದಾಗೆ ಇಮೋಷನ್ಸ್ ವಿಷಯವಾಗಿ ತುಂಬ ಆಟ ಆಡ್ತಾ ಇದ್ದಾರೆ ನಿಮ್ಮ ವಿಷಯ ಬಂದಾಗ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ನಿಮ್ಮ ಲೈಫ್ನಲ್ಲಿ ಚೆನ್ನಾಗಿದ್ದೀರಾ, ನೀವು ಚೆನ್ನಾಗಿರೋದನ್ನ ಅವ್ರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ನಿಮ್ಮನ್ನು ಕೆಣ್ಕೋದಾಗಿರಲಿ, ಬೇಜಾರು ಮಾಡೋದಾಗಿರಲಿ, ಹರ್ಟ್ ಮಾಡೋದಾಗಿರಲಿ, ಬಿಟ್ಟರಾಗಿ ಮಾತಾಡೋದಾಗಿರಲಿ, ಇದೆಲ್ಲ ತುಂಬಾ ಮಾಡ್ತಾ ಇದ್ದಾರೆ. ಸೊ ನೀವೇನು ಮಾಡಬೇಕಾಗುತ್ತೆ ಇದಕ್ಕೆ, ಇವ್ರನ್ನ ಈ ಒಂದು ಪರಿಸ್ಥಿತಿನಲ್ಲಿ ಕೆಟ್ಟದಾಗಿ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಹಾಗೂ ಈ ಪ್ರಾಬ್ಲಮ್ನ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದ್ರಲ್ಲೂ ಯಾವುದೇ ರೀತಿಯಾದ ಪ್ರಯೋಜನ ನಿಮಗೆ ಸಿಗೋದಿಲ್ಲ. ಯಾಕಂದರೆ ಈ ಒಂದು ಸ್ಟೇಜ್ನಲ್ಲಿ ಒಂದು 6 ತಿಂಗಳು ನಾನು ಯಾವುದೇ ರೀತಿಯಾದ ಇಂಪಾರ್ಟೆಂಟ್ ಆಗಿರುವ ಬ್ಯಾಡ್ ಡಿಸಿಷನ್ಸ್ನ ತೊಗೋಬೇಡಿ ಈ ರಿಲೇಷನ್ಶಿಪ್ ಅಂತ ಬಂದಾಗ.
ಇನ್ನೊಂದು 6 ತಿಂಗಳಾದಮೇಲೆ ರಿಲೇಷನ್ಶಿಪ್ ಸರಿ ಹೋಗುತ್ತೆ, ತಾನೇ ಸರಿ ಹೋಗುತ್ತೆ. ಆದರೆ ನೀವು ಈ ಒಂದು 6 ತಿಂಗಳು ಟೈಮ್ ಸ್ಪ್ಯಾನಲ್ಲಿ ವೀಕ್ ಆಗಬಾರ್ದು. ನೀವೇನೇನು ಮಾಡ್ತಾ ಇದ್ದೀರಾ, ಯಾಕಂದರೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿದೆ. ನಿಮ್ಮ ಲೈಫ್ ಹೈ ಪ್ರೀಸ್ಟಸ್ ಬರ್ತಿರೋದ್ರಿಂದ ಈ ಕೂಡಲೇ ಕಮೆಂಟ್ ಮಾಡಿ ಮೈ ಲೈಫ್ ಇಸ್ ಸಕ್ಸಸ್ಫುಲ್ ಅಂತ. ಯಾಕಂದರೆ ನಿಮ್ಮ ಲೈಫ್ ಸಕ್ಸಸ್ಫುಲ್ ಆಗಿದೆ, ನೀವು ಚೆನ್ನಾಗೇ ಇದ್ದೀರಾ ನಿಮ್ಮ ಲೈಫಲ್ಲಿ. ಇವರು ನಿಮ್ಮ ಮೂಡನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಇವಾಗ ಗೊತ್ತಾಗಿರೋದ್ರಿಂದ ಅದಕ್ಕೆ ಅವಕಾಶ ಮಾಡ್ಕೊಡೋಕ್ಕೆ ಹೋಗಬೇಡಿ. ಯಾವಾಗ ಈ ಥರ ಪ್ರಾಬ್ಲಮ್ ಬರುತ್ತೆ ಅನಿಸುತ್ತೆ ದೂರ ಆಗಿಬಿಡಿ, ಅಂದರೆ ಸೆಪರೇಷನ್ ಇಟ್ಕೊಂಡ್ಬಿಡಿ ಸ್ವಲ್ಪ ಹೊತ್ತು. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ನೀಡ್ ರೆಸ್ಕ್ಯೂಯಿಂಗ್ ಬರ್ತಾ ಇದೆ. ಯು ಆರ್ ವೇಟಿಂಗ್ ಫಾರ್ ಲವ್ ಟು ಸೇವ್ ಯು ಬಟ್ ಯು ಮಸ್ಟ್ ಸ್ಟಾಪ್ ವೇಟಿಂಗ್ ಆ್ಯಂಡ್ ಸ್ಟಾರ್ಟ್ ಲುಕಿಂಗ್. ಸೊ ಇಲ್ಲೇನಾಗ್ತಾ ಇದೆ, ನನಗೆ ಪ್ರೀತಿ ಬೇಕು ಅಂತ ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ. ಆದರೆ ಈ ಒಂದು ಪರಿಸ್ಥಿತಿನಲ್ಲಿ ನಿಮಗೆ ಆ ವ್ಯಕ್ತಿಯಿಂದ ಸಿಗಲ್ಲ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸಿಗುತ್ತೆ, ಆದರೆ ಈ ಪರ್ಟಿಕ್ಯುಲರ್ ವ್ಯಕ್ತಿಯಿಂದ ನಿಮಗೆ ಸಿಗಲ್ಲ ಅಷ್ಟೆ. ಆದರೆ ಸರಿ ಹೋಗುತ್ತೆ, ಗಿವ್ ಸಮ್ ಟೈಮ್ ಅಂತ ಹೇಳ್ತೀನಿ. ದ್ಯಾಟ್ ವಾಸ್ ಯೋರ್ ರೀಡಿಂಗ್. ಈಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರಿಲೇಷನ್ಶಿಪ್ ವಿಷಯವಾಗಿ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ವ್ಯಕ್ತಿಯ ಮನಸ್ಥಿತಿ ನಿಮ್ಮ ಬಗ್ಗೆ ಏನಿದೆ, ಆರ್ ದೇ ವರ್ತ್, ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರೋದಕ್ಕೆ ಅರ್ಹರ ಅಂತ ಫಸ್ಟ್ ಚೆಕ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಅದು ನಿಮಗೆ ಕ್ಲಾರಿಟಿ ಸಿಕ್ಬಿಟ್ರೆ ಒಳ್ಳೆಯದಲ್ವಾ. ಅದರಿಂದ ಇದು ಸ್ಪೆಷಲ್ ರೀಡಿಂಗ್ ಅಂತಲೇ ಹೇಳ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಮುಖ್ಯವಾಗುತ್ತೆ. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಸೊ ನಾನು ಇವಾಗ ರೀಡಿಂಗ್ ಮಾಡ್ತೀನಿ, ನಿಮಗೆ ಏನು ಅಂತ ಈ ಒಂದು ರೀಡಿಂಗ್ನಲ್ಲಿ ಗೊತ್ತಾಗುತ್ತೆ. ವರ್ಲ್ಡ್ ಕಾರ್ಡ್ ಬಂದಿದೆ. ಈ ವ್ಯಕ್ತಿ ತುಂಬ ಬದಲಾಗಿದ್ದಾರೆ. ನಿಮ್ಮ ವಿಷಯ ಅಂತ ಬಂದಾಗ ಬಹಳಷ್ಟು ಚೇಂಜಸ್ ನಾನು ನೋಡ್ತಾ ಇದ್ದೀನಿ. ಒಳ್ಳೆಯದಕ್ಕೆ ಬದಲಾಗಿದ್ದಾರೋ ಕೆಟ್ಟದಕ್ಕೆ ಬದಲಾಗಿದ್ದಾರೋ ನೋಡೋಣ. ಕ್ವೀನ್ ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ. ಅದಾದ ನಂತರ ಕಿಂಗ್ ಆಫ್ ಕಪ್ಸ್ ಬಂದಿದೆ. ನೈಸ್, ಚೆನ್ನಾಗೇ ಬಂದಿದೆ ರೀಡಿಂಗ್. ಆರ್ ದೇ ವರ್ತ್ ಇಟ್ ಅಂದರೆ ಆನ್ಸರ್ ಇಸ್ ಅ ಎಸ್. ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ರಿಲೇಷನ್ಶಿಪ್ ಅಂತ ಬಂದಾಗ ಏರುಪೇರು ಇರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ. ಆದರೆ ಮೇಜರ್ ಪ್ರಾಬ್ಲಮ್ಸ್ ನಾನು ನೋಡ್ತಾ ಇಲ್ಲ, ಮೈನರ್ ಪ್ರಾಬ್ಲಮ್ಸೇ ನೋಡ್ತಾ ಇದ್ದೀನಿ. ಯಾಕೆಂದರೆ ಅವರು ನಿಮ್ಮನ್ನು ಈಕ್ವಲ್ ಆಗೇ ಕನ್ಸಿಡರ್ ಮಾಡ್ತಾರೆ, ಆಯಿತಾ. ಎರಡೂ ಅಂದರೆ ಕಿಂಗ್ ಆ್ಯಂಡ್ ಕ್ವೀನ್ ಒಟ್ಟಿಗೆ ಇದೆ ಕಾರ್ಡ್ನಲ್ಲಿ. ಅದು ಒಂಥರ ತುಂಬ ರೇರಾಗಿ ನಡೆಯುವಂಥದ್ದು ಈ ಒಂದು ರೀಡಿಂಗ್ನಲ್ಲಿ ನಡೆದಿದೆ. ನಿಮ್ಮನ್ನು ಈಕ್ವಲಾಗಿ ನೋಡ್ತಾರೆ, ನಿಮಗೆ ಒಳ್ಳೇದಾದರೆ ತುಂಬ ಖುಷಿ ಪಡ್ತಾರೆ, ನಿಮ್ಮನ್ನು ಮೋಟಿವೇಟ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಏನಾದರೂ ಮಾಡ್ತೀನಿ ಅಂದರೆ ನಿಮ್ಮ ಬೆನ್ನೆಲುಬಾಗಿ ನಿಲ್ತಾರೆ. ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ಹೆಮ್ಮೆಯಿಂದ ಹಿಗ್ಗಾಗಿ ಹೇಳ್ಕೊಳ್ತಾರೆ. ಇದೆಲ್ಲ ಈ ಒಂದು ರಿಲೇಷನ್ಶಿಪ್ನಲ್ಲಿ ನಾನು ಸ್ಟ್ರಾಂಗಾಗಿ ನೋಡ್ತಾ ಇದ್ದೀನಿ. ಸೊ ಅವರು ಬದಲಾವಣೆ ಆಗಿದೆ ಅನ್ನಲ್ಲ, ಒಳ್ಳೆ ಬದಲಾವಣೆ ಅಂತಲೇ ಅಕಾರ್ಡಿಂಗ್ ಟು ರೀಡಿಂಗ್ ನಾನು ನೋಡ್ತಾ ಇರುವಂಥದ್ದು. ಹಾಗೂ 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ರಿಲೇಷನ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ, ಇನ್ನೂ ಸ್ಟೇಬಲ್ ಆಗುತ್ತೆ. ಇನ್ನೂ ಒಳ್ಳೊಳ್ಳೆ ಕ್ಷಣಗಳನ್ನ ಇಬ್ಬರು ಅನುಭವಿಸ್ತೀರಾ, ಒಟ್ಟಿಗೆ ಚೆನ್ನಾಗಿರ್ತೀರಾ ಅಂತ ಬರ್ತಾ ಇದೆ. ಮತ್ತು ರಿಲೇಷನ್ಶಿಪ್ನಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ ಫಸ್ಟ್ ಚೆಕ್ ಮಾಡಿಬಿಡೋಣ. ಯು ಆರ್ ಟ್ರೈಂಗ್ ಟು ಪ್ರೊಜೆಕ್ಟ್ ಅ ಪರ್ಫೆಕ್ಟ್ ಇಮೇಜ್ ಬಟ್ ಇಟ್ಸ್ ನಾಟ್ ರಿಯಲಿ ಯು, ಬಿ ಯೋರ್ ಸೆಲ್ಫ್. ಸೊ ಈ ವ್ಯಕ್ತಿಗೋಸ್ಕರ ನೀವು ಬದಲಾಗುವ ಅವಶ್ಯಕತೆ ಇಲ್ಲ, ನೀವಾಗೇ ಇರಿ. ನಿಮ್ಮ ತನವನ್ನು ದಯವಿಟ್ಟು ಕಳ್ಕೋಬೇಡಿ ಅಂತ ಮೆಸೇಜ್ ಬರ್ತಾ ಇದೆ ನಿಮಗೆ. ಅದಾದ ನಂತರ ಲೆಟ್ ಗೋ ಆಫ್ ಯುವರ್ ಎಕ್ಸ್ ಕಂಪ್ಲೀಟ್ಲಿ ಸೊ ಯು ಕ್ಯಾನ್ ಟ್ರೂಲಿ ವೆಲ್ಕಮ್ ನ್ಯೂ ಲವ್ ಇನ್ ಟು ಯೋರ್ ಲೈಫ್. ಸೊ ಇಲ್ಲಿ ಸ್ಟಕ್ ಇನ್ ದ ಪಾಸ್ಟ್ ಬರ್ತಾ ಇದೆ. ಈಗ ಸ್ಟಕ್ ಇನ್ ದ ಪಾಸ್ಟ್ ಅನ್ನೋದು ಕೆಲವರಿಗೆ ಹಿಂದಿನ ಯಾವುದೋ ಒಂದು ರಿಲೇಷನ್ಶಿಪ್ ವಿಷಯವಾಗೋ ಎಕ್ಸ್ ಲವ್ ವಿಷಯವಾಗೋ ನೀವು ಬೇಜಾರಲ್ಲಿದ್ದೀರಾ, ಅಥವಾ ಅವ್ರನ್ನ ಮಿಸ್ ಮಾಡ್ಕೊಳ್ತಿದ್ದೀರಾ, ಅಥವಾ ಒಂಥರ ಡಿಸ್ಟ್ರ್ಯಾಕ್ಟೆಡ್ ಆಗಿದ್ದೀರಾ. ಆ ಹಿಂದಿನ ವಿಚಾರ ಏನೇ ಆಗಿರ್ಬೋದು ಅದನ್ನು ಬಿಟ್ಟು ಹಾಕಬೇಕಾಗತ್ತೆ. ಈಗ ಪ್ರೆಸೆಂಟಲ್ಲಿರುವಂಥ ವ್ಯಕ್ತಿ ನನಗೆ ಅರ್ಹರ ಅಂತ ನೀವು ಕೇಳಿದ್ರೆ ಆನ್ಸರ್ ಇಸ್ ಅ ಎಸ್. ಸೊ ಪಾಸ್ಟ್ ಬಗ್ಗೆ ದಯವಿಟ್ಟು ತಲೆ ಕೆಡಿಸ್ಕೊಳ್ಳೋದು, ಓವರ್ ಥಿಂಕಿಂಗ್ ಮಾಡೋದು, ಹಾಗೂ ಅವ್ರು ಬೇಕು ಅಂತ ಮನಸ್ಸಿನಲ್ಲೇ ಕೊರಗೋದೆಲ್ಲ ಬಿಟ್ಬಿಡಿ. ನೀವು ಅದನ್ನು ಬಿಟ್ಟಾಗಲೇ, ಪಾಸ್ಟ್ನ ಬಿಟ್ಟಾಗೆ ನಿಮ್ಮ ಪ್ರೆಸೆಂಟ್ ತುಂಬ ಚೆನ್ನಾಗಿರುತ್ತೆ ಅಂತ ಮೆಸೇಜ್ ಬರ್ತಾ ಇದೆ. ಆಮೇಲೆ ಟೂ ಸೂನ್ ಬರ್ತಾ ಇದೆ. ಯು ಗೆಟ್ ಟೂ ಸೀರಿಯಸ್ ಟೂ ಸೂನ್. ಎಲ್ಲವನ್ನು ಆತ್ರದಲ್ಲೇ ನೀವು ಡಿಸಿಷನ್ ತೊಗೊಳ್ತೀರಾ. ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಅದಕ್ಕೂ ಕೂಡ ಓವರ್ ರಿಯಾಕ್ಷನ್ ಮಾಡ್ತೀರಾ. ಸೊ ಒಂದು ಪ್ರೀತಿ ಅನ್ನುವಂಥದ್ದು, ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ಅದರದ್ದೇ ಆದ ಟೈಮ್ ತೊಗೊಳುತ್ತೆ, ಅದರದ್ದೇ ಆದ ಒಂದು ಸ್ಪೇಸ್ ತೊಗೊಳುತ್ತೆ. ಆ ಒಂದು ಆತ್ರದ ಬುದ್ಧಿಯನ್ನು ದಯವಿಟ್ಟು ನಿಮ್ಮ ಮನಸ್ಸಿಂದ, ನಿಮ್ಮ ಒಂದು ಬಿಹೇವಿಯರಿಂದ ತೆಗೆದು ಹಾಕಿ. ಈ ಕೂಡಲೇ ಕಮೆಂಟ್ ಮಾಡಿ ಐ ಆಮ್ ಇಮೋಷ್ನಲಿ ಮೆಚ್ಯೂರ್ಡ್ ಆ್ಯಂಡ್ ಐ ಲವ್ ಮೈ ಪಾರ್ಟ್ನರ್ ಅಂತ ಕಮೆಂಟ್ ಮಾಡಿ. ಬಿಕಾಸ್ ನಿಮ್ಮ ಕಡೆಯಿಂದನೂ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ನಾನು ಆಗಲೇ ಹೇಳಿದಾಗೆ ನೀವು ಪಾಸ್ಟ್ ವಿಷಯವಾಗಿ ಮನಸ್ಸಿಗೆ ಹಚ್ಕೊಂಡು ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ. ಹಾಗೂ ಕಮೆಂಟ್ ಮಾಡಿ ಐ ಆಮ್ ಲೆಟ್ಟಿಂಗ್ ಗೋ ದ ಪಾಸ್ಟ್. ಯಾಕಂದರೆ ಇದೇ ನಿಮ್ಮ ರಿಲೇಷನ್ಶಿಪ್ನ ಹಾಳು ಮಾಡ್ತಾ ಇದೆ. ಇನ್ನೊಂದು 2 ತಿಂಗಳಲ್ಲಿ ಇನ್ನೂ ಒಳ್ಳೆಯ ರಿಲೇಷನ್ಶಿಪ್ ವಿಚಾರವಾಗಿ ನೋಡೋಕೆ ಹೋದರೆ ಒಳ್ಳೆಯದಾಗುತ್ತೆ ಅಂತ ತೋರಿಸ್ತಾ ಇದೆ.
ಈ ವ್ಯಕ್ತಿ ನಿಮಗೆ ಅರ್ಹರ ಅಂತ ಕೇಳಿದರೆ ಆನ್ಸರ್ ಇಸ್ ಅ ಎಸ್. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್ಡ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.